ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮವ್ವ ನನಗೆ ತಲೆಗೆ ಎಣ್ಣೆ ಹಾಕ್ತಾಳೆ. ಇವತ್ತು ಕೊಬ್ಬರಿ ಎಣ್ಣೆನ, ಆಮೇಲೆ ತಲೆ ಸ್ನಾನ ಮಾಡಬೇಕು, ರೊಟ್ಟಿ ಪಲ್ಯ ಎಲ್ಲ ಮಾಡಿಟ್ಟು ಮಗಳಿಗೆ ಹೊಟ್ಟಾಗೈತಾ? ಹೌದಾ? ವಾರಕ್ಕೊಂದ್ಸರಿ ಆದರೂ ನಾವು ತಲೆಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು. ಈ ಥರ ರೂಟ್ನ ಓಪನ್ ಮಾಡಿಕೊಂಡು ತಲೆ ಬುಡಕ್ಕೆಲ್ಲ ಎಣ್ಣೆನ ಅಪ್ಲೈ ಮಾಡಿದರೆ ಕ್ಲೀನಾಗಿ ಹೇರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಆಗಲ್ಲ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನಾವು ನೆತ್ತೆಗೂ ಎಣ್ಣೆ ಹಾಕೊಳ್ಳೋದ್ರಿಂದ ದೇಹ ತಂಪಾಗಿರುತ್ತೆ. ವೀಕ್ಲಿ ಒಂದ್ಸರಿ ಆದರೂ ಈ ಥರ ಮಾಡ್ಕೊಳ್ಳಿ. ನೆತ್ತಿಗ ಎಣ್ಣೆ ಹಾಕೊಂಡ್ರೆ ತಂಪು. ಯಾಕೆವಾ? ಯಾಕೆ ತಂಪಾಕಿತ್ತು ನೆತ್ತಿಗೆ ಹಾಕೊಂಡ್ರೆ? ಕಣ್ಣೆಲ್ಲ ಕೊಬ್ಬರಿ ಎಣ್ಣೆ ತಂಪು ಹುಟ್ಟದಿಗೆ ಯಾಕೆ ಹಾಕ್ತಾರ? ಮಕ್ಕಳಿಗೆ ಇದು ಗಟ್ಟಿದು ನೆತ್ತಿ ಕೂಡ್ತೈತಿ. ನೆತ್ತೆಲ್ಲ ಈ ಕೊಬ್ಬರಿ ಎಣ್ಣೆಲಿಂದ ಕೂಡುದು. ಮನುಷ್ಯ ಗಟ್ಟಿ, ಕೈ ಕಾಲು ಎಲ್ಲ ಗಟ್ಟಿ. ಇದಕ್ಕೆ ಕೊಬ್ಬರಿ ಎಣ್ಣೆಲಿಂದನ ಮಕ್ಕಳು ದೊಡ್ಡವ್ರು ಹಾಕ್ತಾರ. ಹೌದು. ಈಗಿನವ್ರು ಎಲ್ಲಿ ಹಾಕ್ತಾರ? ಈ ಕೊಬ್ಬರಿ ಎಣ್ಣೆ ತಿಲಿಗೆ ಹಚ್ಚೋ ಹಂಗಿಲ್ಲ. ಮತ್ತೆ ಹಂಗ ಬಾಚ್ಕೊಂತಾರ ಅವರು. ತೊಳ್ಕೊಂಡು ಮತ್ತೆ ಕೈ ಬಿಟ್ಬಿಡೋದು. ಅವ್ನು ಹಾರಾಡ್ಸಿಗೋಂತ ಚಂದಾಗಿ ಎಣ್ಣೆ ಹಚ್ಚಿ ತಲೆ ಬಾಚ್ಕೊಂಡು ಚಂದಾಗ ಗಿಡಿ ಹಾಕ್ಕೊಂಡು ಹೂವು ಇಟ್ಕೊಂಡು ಹಂಗಿರಲ್ಲ ಈಗ ಹುಚ್ಚ ಕೈ ಬಿಟ್ಬಿಡೋದು. ಅವ್ನು ಹಾರಾಡ್ಕೊಂತ. ನಾನು ಹೆಂಗೆ ಮಾಡ್ತೀನಿ? ನೀನು ಬಿಡ್ತಿದ್ದಾವ ನೀನು ಕೂದಲು ಜೋರು ಮಾತಾಡ್ ಸ್ವಲ್ಪ. ಕೂದ್ಲಾಗ ಬಿಟ್ರ ನೆದರ್ ಹಾಕೋ. ಕೂದ್ಲಕ್ ನೆದರಾಗಿ ಬಳ 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 ಉದುರು ಬಿಡ್ತಾವು. ಅಯ್ಯೋ ನಮ್ಮ ಕೂದಲು ಉದುರಾಕತ್ಯಾವ, ನಮ್ಮ ಕೂದಲು ಉದುರಾಕತ್ಯಾವ ಅಂತಾರ. ಮತ್ತೆ ಅದಕ್ಕೆ ಕೊಬ್ಬರಿ ಎಣ್ಣೆ ಇಲ್ಲಾರ್ದಕ್ಕ ನೆದರಿಗೆ ಉದುರ್ತಾವು ಬಳ ಬಳ ಬಳ. ಈಗಿನವ್ರಿಗೆ ಗೊತ್ತಾಗೋದಿಲ್ಲ ಎಣ್ಣೆ ಮೈಮ ಏನೈತೆ ಅನ್ನೋದು. ತಲೆ ಸ್ನಾನ ಎಲ್ಲ ಆಯಿತು. ನೋಡೋಣ ನಮ್ಮ ಹಿರಮ್ಮ ಏನು ಮಾಡ್ತಿದ್ದಾರೆ ಅಂತ. ಪಕ್ಕದಲ್ಲಿ ತೋಟ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿದ್ದಾರೆ. ಬನ್ನಿ ಹೋಗೋಣ. ಕಸ ಕೀಳ್ತಿದ್ದಾಳೆ. ನಾನು ಬಂದು ಕಸ ಕೀಳ್ತೀನಿ ಇವತ್ತು. ಹೋಗ್ರಿ ಮನೆಗೆ ಅತ್ತ ಒಳಗೆ ಹೋಗ್ರಿ. ಯಾಕ? ಬಿಸಿಲು ಏನಿಲ್ಲ, ಬಿಸಿಲು ಅಷ್ಟೇ. ಬಿಸಿಲು ಭಾಳ ತುರು 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 ಆಗ್ತೈತಿ ನೋಡಿ. ಏನೇನು ಹಾಕಿದೆವು? ಏನೇನು ಹಾಕಿ? ಕೊತ್ತಂಬರಿ, ಮೆಂತ್ಯವು, ಸಬ್ಬಸಿಗೆ, ಬೆಂಡೆಕಾಯಿ, ಚೌಳಿಕಾಯಿ, ಪುಂಡಿ ಪಲ್ಯವು, ಶೇಂಗಾ. ಇದು ಕಸನ? ಇದು ತೋರಿಸಿದ ಕಸ ಗುಗ್ರಿ ಕಸ. ಇದೇನು ಕಸ? ಗುಗ್ರಿ ಕಸ. ಆಡ್ತೀನಿ ಗುಗ್ರಿ ಕಸ ಅಂತ ನೋಡಿ ಫ್ರೆಂಡ್ಸ್. ಹಾಡು ಕೇಳೋದು ಕೇಳ್ಬೇಕಾ ಇದು? ಕೇಳ. ಚಂದ ಕಸ ಐತಿ. ಯಾರು ಒಳ್ಳೆ ನೋಡಿದ್ರು ಒಂದು ತಗದಿನಿ ಅದು ಅಲ್ಲಿ ಹಾಕೊಂತಾರೆ. ಇವಾಗ ನಾನು ಬಂದಲ್ಲ ಕೇಳ್ತೀರಾ? ಕಸ ಕಸ ಮತ್ತೆ ಬ್ಯಾಡ ಹೋಗಿ ಬಿಸಿಲೈತಂದು. ಬಿಸಿಲು ಐತಿ ಈಗ ಮತ್ತೆ ನೋಡು ತೆಲಿನ ತೇವ ಅದಕ್ಕೆ ಕಿತ್ನ್ಯಾವು ನಾನು ತಗೊಂಡು ನಾ ಏನು ಮಾಡಿ ನಾ ಕೆಲಸ ಮಾಡಂಗಿಲ್ಲ. ಅಷ್ಟು ಸೂಕ್ಷ್ಮ ಬೆಳೆಸಿ ಇನ್ಯಾವುದು ಹಿಂಗೆ ಬಿತ್ತಂದ್ರೆ ಹೊಸ ಕುರ್ಚಿಗೆ ಆಡ್ತಾವು. ಪರ 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 ಕೆತ್ತಬಹುದು. ಎಷ್ಟು ಬಿಸಿಲೈತೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆ ಮಾತು ಇವತ್ತು ನಿಜ ಆಯಿತು. ನಂಗೆ ತುಂಬ ಖುಷಿ ಆಯಿತು. ಇರೋ ಖಾಲಿ ಜಾಗದಲ್ಲಿ ಒಂದು 4 ಬೀಜ ಹಾಕಿದ್ದಾರೆ. ಅದೆಷ್ಟು ಯೂಸ್ ಆಗಿದೆ ಅಂತ ಹೇಳಿದರೆ ನಮಗೆ ಫ್ರೆಶ್ ತರಕಾರಿ ಅಲ್ಲಿಂದ ಸಿಗುತ್ತೆ. ತುಂಬ ಖುಷಿ ಆಯಿತು ನನಗೆ. ನಮ್ಮಮ್ಮ ನನಗೋಸ್ಕರ ಇವತ್ತೊಂದು ಹಾಡು ಹಾಡಿದರು, ಅದು ಖುಷಿ ಆಯಿತು. ಇಷ್ಟು ವರ್ಷ ನನ್ನ ತಾಯಿ ಪ್ರೀತಿನ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ನಮ್ಮ ಅಮ್ಮನ ಜೊತೆ ತುಂಬ ಅನ್ಯೋನ್ಯವಾಗಿ ತುಂಬ ಪ್ರೀತಿಯಿಂದ ಇದ್ಕೊಂಡೆ. ಮತ್ತು ನನಗೋಸ್ಕರ ನಮ್ಮವ್ವ ಒಂದು ಹಾಡು ಹಾಡಿದ್ಲು. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೀವು ಕೇಳಿ.
ಶನಿ ಬಂಜಂಬು ಕರೋರ ಶಿವರಾಯ ಬಂಜಂಬು ಸಲ್ಲ ಬಿಡಸಯ್ಯ ಬಂಜಂಬು ಸಲ್ಲ ಬಿಡಸಯ್ಯ ಬಾಳಿ ಹಣ್ಣಿನ್ಯಾಗ ಬಾಳ ಮುದರಿ ಹಾಕೆ ಬಾಲಿ ಉಡಲಾಗ ತುಂಬುತ್ತಾನ ಬಾಲಿ ಉಡಲಾಗ ತುಂಬುತ್ತಾನ ಬಾಲಿಯ ಉಡಲಾಗ ತುಂಬ್ಯಾನ ಶಿವರಾಯ ಬಾಗಾಲಿದರಿಗೆ ಸಲ ಸೊಗಸಿ ಬಾಗಾಲಿದರಿಗೆ ಸಲ ಸೊಗಸಿ ನಿಂಬಿ ಹಣ್ಣಿನ್ಯಾಗ ತುಂಬ ಮುದರಿ ಹಾಕೆ ರೆಂಬಿ ಉಡಲಾಗ ತುಂಬುತ್ತಾನ ರೆಂಬಿ ಉಡಲಾಗ ತುಂಬುತ್ತಾನ ರೆಂಬಿಯ ಉಡಲಾಗ ತುಂಬ್ಯಾನ ಶಿವರಾಯ ಕಂಬಾದಿದರಿಗೆ ಸಲ ಸೊಗಸಿ ಕಂಬಾದಿದರಿಗೆ ಸಲ ಸೊಗಸಿ ಬಂಜಿ ಹಡದಾಳಂದ ಊರೆಲ್ಲ ಮಂದೆ ಕೂಡೆ ಬಂದ ನೆದರವ ತಗದಾರಸೆ ಹುಟ್ಟಿ ಬಂದನ ಚೆನ್ನ ಬಸವಸೆ ಗಡಗಡ ಗದ್ದಲ ಸುತ್ತ ಕಡಿಗಣ್ಣ ತಿರುತ್ತ ಮಾರುದ ಬಾಲ ಎಳಿಯೂತ ಮಾರುದ ಬಾಲ ಎಳಿಯೂತ ಮಾರುದಾನಿ ಬಾಲ ಎಳಿಯೂತ ಗೋಪ್ಯವ್ವ ಮಂಡಳ ಗೋಪ್ಯವ್ವ ಗುಡದಾಗ ಮಂಡಳ ಗೋಪ್ಯವ್ವ ಗುಡದಾಗ ಒಯ್ದಾಳ ಗೋಪ್ಯವ್ವ ಗುಡದಾಗ ಬಸವಣ್ಣ ಚಿಂಪಿಗೆ ನುಲ್ಲ ಚಿತ್ತಿಟ್ಟ ಚಿಂಪಿಗೆ ನೀ ಹುಲ್ಲ ಚಿತ್ತಿಟ್ಟ ಮೇವಾಗ ಬಿದ್ದಾಳುಲಿ ರಾಜನ ಬಲಿಯಾಗ ಬಿದ್ದಾಳುಲಿ ರಾಜನ ಬಲಿಯಾಗ ಬಿದ್ದಾಳ ಹುಲಿ ರಾಜನ ಬಲಿಯಾಗ ಗೋಪ್ಯವ್ವ ರಾತಿನಿ ಗೋಪಿ ಬಿಡುವುದಿಲ್ಲ ರಾತಿನಿ ಗೋಪಿ ಬಿಡುವುದಿಲ್ಲ ಎಷ್ಟು ಬಿಸಿಲಿದೆ ಗೊತ್ತಾ, ಮೈಯೆಲ್ಲ ಚುರು ಚುರು ಅಂತ ಫೀಲ್ ಆಗ್ತಾ ಇತ್ತು. ತುಂಬ ವರ್ಷಗಳಾದ್ಮೇಲೆ ನಾನು ಕೆಲಸ ಮಾಡ್ತಿರೋದು. ಹಾಗೆ ನಮ್ಮ ಅಮ್ಮನ ಜೊತೆ ನಾನು ತುಂಬ ಹೊತ್ತು ಕಾಲ ಕಳೆದೆ. ತಾಯಿ ಪ್ರೀತಿನ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ. ಇವಾಗ ನನ್ನ ಜನ್ಮ ಸಾರ್ಥಕ ಆಯಿತು. ನಮ್ಮವ್ವ ನಾನು ತುಂಬ ಪ್ರೀತಿ ಮಾಡ್ತಾರೆ. ಹಾಗೆ ಅದನ್ನು ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬಂತು. ನಿಜ ತುಂಬ ಮಿಸ್ ಆಯಿತು. ನಾನು ಕೇಳ್ಕೊಳ್ಳೋದು ಒಂದೇ, ಮಂಗಳಮುಖಿಯರನ್ನ ತಂದೆ ತಾಯಿಗಳು ಹೊರಗಡೆ ಹಾಕಬೇಡಿ, ನಿಮ್ಮ ಮಗಳ ಥರ ಅವ್ರನ್ನೂ ನೋಡ್ಕೊಳ್ಳಿ. ನಮಗೂ ಆಸೆಗಳಿರ್ತವೆ ತಂದೆ ತಾಯಿ ಜೊತೆ ಪ್ರೀತಿಯಿಂದ ಇರಬೇಕು ಅಂತ. ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಣ್ಣ ಸಣ್ಣ ಕಸ ನೋಡಿ, ಇವೆಲ್ಲ ಹೆಂಗಾದ್ವು ಈಗ ಸಬ್ಬಸ್ಗೆ. ನೀವು ಸಬ್ಬಸ್ಗೆ ಅದ ಸಬ್ಬಸ್ಗೆ ಕೊತ್ತಂಬರಿ ಸಬ್ಬಸ್ಗೆ ಕೊತ್ತಂಬರಿ ಇದು ಹೀರಿ ಬಳ್ಳಿ ಯಾಕೆ ಮುದ್ದು ಮಾಡಿ ಹೋಗೋದ್ರಿ. ಇದು ಹೀರಿಕಾಯಿ ಕಾಯಿ ಆಗೋದು ನೋಡ ಕಾಯಿ ಆದ್ರೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಕ್ಲೀನ್ ಮಾಡಿದ್ದೀವಿ. ಮತ್ತು ನಾಳೆ ಅಥವಾ ಸಾಯಂಕಾಲ ಆ ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು. ನಾಳೆ ತರಕಾರಿ ಹರಿತೀನಿ. ಏನೇನು ನಮ್ಮ ತೋಟದಲ್ಲಿ ಏನು ತರಕಾರಿ ಬಿಟ್ಟವಲ್ಲ ಅವೆಲ್ಲ ತೋರಿಸ್ತೀನಿ. ಬೆಂಡೆಕಾಯಿ, ಚೌಳಿಕಾಯಿ ಅವೆಲ್ಲ ಹರಿದು ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಮೆಣಸಿನ್ಕಾಯಿ ಎಲ್ಲ ಹೂವು ಆಗಿದೆ. ಆಯಿತು, ಬಾಯ್. ಮತ್ತೆ ನಾಳೆ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಅಂತೇಳಿ. ಎಲ್ಲರಿಗೂ ನಮಸ್ಕಾರಗಳು. ಬಾಯ್ ಬಾಯ್.